ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಈಗ ತಾತ್ಕಾಲಿಕ ಕದನ ವಿರಾಮ ವಿಸ್ತರಣೆಯಾಗಿದೆ. ಆದ್ರೀಗ ಇರಾನ್ ಹೊಸ ಆಟವನ್ನು ಶುರು ಮಾಡಿದೆ. ಇರಾನ್ನ ಹೊಸ ಪ್ಲಾನ್ ಏನು? ಇರಾನ್ ಈಗ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ವಿರುದ್ಧ ಯಾವ ವರಸೆಯನ್ನ ಮತ್ತು ಯಾವ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಅನ್ನೋದನ್ನ ನಾವೀಗ ಹೇಳ್ತೇವೆ ಕೇಳಿ. ಮುಖ್ಯವಾಗಿ ಈಗ ಹೊರ್ಮುಜ್ ಜಲಸಂಧಿಯನ್ನ ಇರಾನ್ ಕೂಡ ಬಂದ್ ಮಾಡಿದೆ. ಜೊತೆಗೆ ಅಮೆರಿಕ ಕೂಡ ಇರಾನ್ನ ಹಡಗುಗಳಿಗೆ ಬಂದ್ ಮಾಡಿದೆ. ಆದ್ರೀಗ ಇರಾನ್ ಈಗ ಅಮೆರಿಕದ ಮಿತ್ರ ರಾಷ್ಟ್ರಗಳ ವಿರುದ್ಧ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಆ ಹೊಸ ಅಸ್ತ್ರ ಯಾವುದು ಅಂತ ಅಂದರೆ ಮುಖ್ಯವಾಗಿ ಹೊರ್ಮುಜ್ ಜಲಸಂಧಿ ಹಾಗೂ ಪರ್ಷಿಯನ್ ಗಲ್ಫ್ನಲ್ಲಿ ಇರಾನ್ನ ವೈರಿ ರಾಷ್ಟ್ರಗಳಾದಂತಹ ಗಲ್ಫ್ನ 6 ರಾಷ್ಟ್ರಗಳು ಕೂಡ ಇಂಟರ್ನೆಟ್ ಕೇಬಲ್ಗಳನ್ನು ಹಾಕಿವೆ. ಈ ಇಂಟರ್ನೆಟ್ ಕೇಬಲ್ಗಳ ಮೂಲಕ ಯುರೋಪು, ಏಷ್ಯಾ ಮತ್ತು ಮಧ್ಯಪ್ರಾಚ್ಯ ದೇಶಗಳಿಗೆ ಇಂಟರ್ನೆಟ್ ಸಂಪರ್ಕವನ್ನು ನೀಡಲಾಗಿದೆ. ಜೊತೆಗೆ ಕಮ್ಯುನಿಕೇಷನ್ ಸಂಪರ್ಕವನ್ನು ಕೂಡ ಈ ಕೇಬಲ್ಗಳ ಮೂಲಕವೇ ನೀಡಲಾಗಿದೆ. ಆದರೆ ಈ ಕೇಬಲ್ಗಳೆಲ್ಲವೂ ಕೂಡ ಸಮುದ್ರದ ಆಳದಲ್ಲಿವೆ. ಈ ಆಳದಲ್ಲಿರ್ತಕ್ಕಂತಹ ಕೇಬಲ್ಗಳನ್ನೇ ಈಗ ಕಟ್ ಮಾಡಲಿಕ್ಕೆ ಇರಾನ್ ಪ್ಲಾನನ್ನು ಮಾಡ್ತಾ ಇದೆ. ಈ ಮೂಲಕವಾಗಿ ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಗಲ್ಫ್ನ ಸೌದಿ ಅರೇಬಿಯಾ, UAE, ಕತಾರು, ಬಹರೇನು, ಕುವೈತ್ ರಾಷ್ಟ್ರಗಳಿಗೆ ಆರ್ಥಿಕ ಹೊಡೆತವನ್ನು ಕೊಡಲಿಕ್ಕೆ ಇರಾನ್ ಪ್ಲಾನನ್ನು ಮಾಡಿದೆ. ಜೊತೆಗೆ ಡಿಜಿಟಲ್ ಆರ್ಥಿಕತೆಗೂ ಕೂಡ ಹೊಡೆತವನ್ನು ನೀಡಲಿಕ್ಕೆ ಈಗ ಇರಾನ್ ಪ್ಲಾನನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಮಾನ, ಜೊತೆಗೆ ಇಂಟರ್ನೆಟ್ ಜಮಾನ. ಹಾಗಾಗಿ ಇಂಟರ್ನೆಟ್ ಬೇಕು ಅಂತ ಅಂದರೆ ಇಂಟರ್ನೆಟ್ ಕೇಬಲ್ಗಳು ಕೂಡ ಇರಲೇಬೇಕು. ಆದ್ರೀಗ ಈ ಗಲ್ಫ್ನ ರಾಷ್ಟ್ರಗಳು ಕೂಡ ಯುರೋಪು ಮತ್ತು ಏಷ್ಯಾ ರಾಷ್ಟ್ರಗಳಿಗೆ ಇಂಟರ್ನೆಟ್ ಸಂಪರ್ಕವನ್ನು ನೀಡಲಿಕ್ಕೋಸ್ಕರ ಸಮುದ್ರದ ಆಳದಲ್ಲೇ ಈ ಇಂಟರ್ನೆಟ್ ಕೇಬಲ್ಗಳನ್ನು ಹಾಕಿವೆ, ಆಪ್ಟಿಕಲ್ ಫೈಬರ್ಗಳನ್ನು ಹಾಕಿವೆ. ಈ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನೇ ಕಟ್ ಮಾಡಲಿಕ್ಕೆ ಇರಾನ್ ಕೂಡ ಈಗ ಪ್ಲಾನನ್ನು ಮಾಡ್ತಾ ಇದೆ. ಈ ಕೇಬಲ್ಗಳನ್ನು ಕಟ್ ಮಾಡಿದ್ರೆ ಮತ್ತೆ ಜೋಡಣೆ ಮಾಡುವಂಥದ್ದು ಕೂಡ ಕಷ್ಟ. ಜೊತೆಗೆ ಅವು ಎಲ್ಲಿ ಕಟ್ಟಾಗಿದೆ, ಹೇಗೆ ಕಟ್ಟಾಗಿದೆ ಅನ್ನೋದನ್ನು ಪತ್ತೆ ಹಚ್ಚುವಂಥದ್ದು ಕೂಡ ಕಷ್ಟ. ಭೂಮಿಯ ಮೇಲ್ಭಾಗದಲ್ಲಿ ಕೇಬಲ್ಗಳನ್ನು ಕಟ್ ಮಾಡಿದ್ರೆ ಎಲ್ಲಿ ಕಟ್ಟಾಗಿದೆ ಅನ್ನೋದನ್ನು ಪತ್ತೆ ಹಚ್ಚುವಂಥದ್ದು ಸುಲಭ, ಮತ್ತೆ ಜೋಡಣೆಯನ್ನು ಕೂಡ ಸುಲಭವಾಗಿ ಮಾಡ್ಬೋದು. ಆದರೆ ಸಮುದ್ರದ ಆಳದಲ್ಲಿರ್ತಕ್ಕಂತಹ ಕೇಬಲ್ಗಳನ್ನು ಕಟ್ ಮಾಡಿದ್ರೆ ಅವುಗಳನ್ನು ಹುಡ್ಕುವಂಥದ್ದು ಮತ್ತು ಜೋಡಣೆ ಮಾಡ್ತಕ್ಕಂಥದ್ದು ಕೂಡ ಭಾರಿ ಸವಾಲಿನ ಕೆಲಸ. ಹಾಗಾಗಿ ಈಗ ಅಮೆರಿಕದ ಪರವಾಗಿ ನಿಂತಿರುವಂತಹ ಗಲ್ಫ್ನ 6 ರಾಷ್ಟ್ರಗಳಿಗೆ ಆರ್ಥಿಕವಾಗಿ ಹೊಡೆತವನ್ನು ಕೊಡಬೇಕು, ಜೊತೆಗೆ ಅವುಗಳ ಡಿಜಿಟಲ್ ಆರ್ಥಿಕತೆಗೂ ಕೂಡ ಹೊಡೆತವನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಇರಾನ್ನ ಸೇನೆ ಸಮುದ್ರದ ಆಳದಲ್ಲಿರ್ತಕ್ಕಂತಹ ಇಂಟರ್ನೆಟ್ ಕೇಬಲ್ಗಳನ್ನು, ಈ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ಗಳನ್ನೇ ಕಟ್ ಮಾಡಲಿಕ್ಕೆ ಪ್ಲಾನನ್ನು ಕೂಡ ಮಾಡ್ತಾ ಇದೆ. ಈ ರೀತಿ ಏನಾದರೂ ಕೂಡ ಕಟ್ಟಾದರೆ ಸೌದಿ ಅರೇಬಿಯಾ, UAE ದೇಶಗಳು ಈಗ ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮೇಲೆ ಭಾರಿ ಹೂಡಿಕೆಯನ್ನು ಮಾಡಿವೆ. ಜೊತೆಗೆ ಈ ದೇಶಗಳನ್ನೇ ಅಮೆಜಾನ್ ವೆಬ್ ಸೀರೀಸ್ ಆಗ್ಬೋದು, ಗೂಗಲ್ ಆಗ್ಬೋದು, ತಮ್ಮ ಒಂದು ಡಾಟಾ ಸೆಂಟರ್ಗಳನ್ನು ಕೂಡ ತೆರೆದಿವೆ. ಇವುಗಳ ಚಟುವಟಿಕೆಗೆ ಭಾರಿ ಹೊಡೆತ ಬೀಳುತ್ತೆ. ಕೇಬಲ್ಗಳೇ ಕಟ್ಟಾದರೆ ಇಂಟರ್ನೆಟ್ ಸ್ಪೀಡಾಗಿ ಸಿಗೋದಿಲ್ಲ. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೂಡ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಡಾಟಾ ಸೆಂಟರ್ಗಳು ಕೂಡ ವರ್ಕ್ ಆಗೋದಿಲ್ಲ. ಹೀಗಾಗಿ ಇವುಗಳ ಚಟುವಟಿಕೆಗೆ ಭಾರಿ ಹೊಡೆತ ಬೀಳುತ್ತೆ. ಹಾಗಾಗಿ ಗಲ್ಫ್ನ 6 ರಾಷ್ಟ್ರಗಳ ಡಿಜಿಟಲ್ ಆರ್ಥಿಕತೆಗೆ ಹೊಡೆತ ಕೊಡಲಿಕ್ಕೆ ಈಗ ಇರಾನ್ ಈ ಪ್ಲಾನನ್ನು ಮಾಡ್ತಾ ಇದೆ. ಜೊತೆಗೆ ಈ ಸಮುದ್ರದ ಆಳದಲ್ಲಿರ್ತಕ್ಕಂಥ ಕೇಬಲ್ಗಳನ್ನು ಕಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದೇ ಹೊಸದೇನೂ ಅಲ್ಲ. ಈ ಹಿಂದೆ ಕೂಡ ಕೇಬಲ್ಗಳನ್ನು 2024ರಲ್ಲಿ ಕಟ್ ಮಾಡಲಾಗಿತ್ತು. ಆಗ ಈ ಗಲ್ಫ್ನ 6 ರಾಷ್ಟ್ರಗಳಲ್ಲಿ ಇಂಟರ್ನೆಟ್ ವೇಗವೇ ಕಡಿತ ಆಗಿತ್ತು, ಸ್ಪೀಡೇ ಸಿಗ್ತಾ ಇರಲಿಲ್ಲ. ಹಾಗಾಗಿ ಈಗ ಮತ್ತೆ ಅದೇ ರೀತಿಯಾಗಿ ಇಂಟರ್ನೆಟ್ ಕೇಬಲ್ಗಳನ್ನೇ ಕಟ್ ಮಾಡಲಿಕ್ಕೆ ಇರಾನ್ ಪ್ಲಾನನ್ನು ಮಾಡ್ತಾ ಇದೆ. ಒಂದು ವೇಳೆ ಏನಾದರೂ ಈ ಇಂಟರ್ನೆಟ್ ಕೇಬಲ್ಗಳು ಕಟ್ಟಾದರೆ ಕಮ್ಯುನಿಕೇಷನ್ ನೆಟ್ವರ್ಕು ಕೂಡ ಹೊಡೆತ ಬೀಳುತ್ತೆ, ಫೋನ್ ನೆಟ್ವರ್ಕ್ಗೂ ಕೂಡ ಹೊಡೆತ ಬೀಳುತ್ತೆ, ಮೊಬೈಲ್ ನೆಟ್ವರ್ಕ್ಗೂ ಕೂಡ ಹೊಡೆತ ಬೀಳುತ್ತೆ. ಮುಖ್ಯವಾಗಿ ಗಲ್ಫ್ನ ರಾಷ್ಟ್ರಗಳು ಕೂಡ ಈಗ ಪ್ರವಾಸೋದ್ಯಮವನ್ನು ನಂಬಿಕೊಂಡಿವೆ, ಪ್ರವಾಸೋದ್ಯಮದ ಮೇಲೆ ಹೆಚ್ಚಿನ ಅವಲಂಬನೆ ಆಗಿವೆ. ಪ್ರವಾಸೋದ್ಯಮದಿಂದ $ಬಿಲಿಯನ್ ಗಟ್ಟಲೆ ಆದಾಯವನ್ನು ಕೂಡ ಗಳಿಸ್ತಾವೆ. ಆದರೆ ಈಗ ಪ್ರವಾಸೋದ್ಯಮ ಕೂಡ ಈ ಒಂದು ಡಿಜಿಟಲ್ ಆರ್ಥಿಕತೆಯನ್ನು, ಇಂಟರ್ನೆಟ್ ಕೇಬಲ್ಗಳನ್ನು ಅವಲಂಬಿಸಿದೆ. ಇಂಟರ್ನೆಟ್ನ ಮೇಲೆ ಪ್ರವಾಸೋದ್ಯಮ ಕೂಡ ನಡೀತಾ ಇದೆ. ಈ ಇಂಟರ್ನೆಟ್ ಕೇಬಲ್ಗಳನ್ನ ಕಟ್ ಮಾಡಿಬಿಟ್ರೆ ಈ ಇಂಟರ್ನೆಟ್ ಯಾವುದು ಕೂಡ ಗಲ್ಫ್ ರಾಷ್ಟ್ರಗಳಲ್ಲಿ ಸರಿಯಾಗಿ ಸಿಗೋದಿಲ್ಲ. ಹಾಗಾಗಿ ಪ್ರವಾಸೋದ್ಯಮಕ್ಕೂ ಕೂಡ ಹೊಡೆತ ಬೀಳುತ್ತೆ, ಪ್ರವಾಸೋದ್ಯಮದಿಂದ ಬರ್ತಾ ಇದ್ದಂತಹ ಆದಾಯಕ್ಕೂ ಕೂಡ ಹೊಡೆತ ಬೀಳುತ್ತೆ. ಜೊತೆಗೆ ಈ ಒಂದು ಡಾಟಾ ಸೆಂಟರ್ಗಳು, ಅಮೆಜಾನ್ ವೆಬ್ ಸೀರೀಸ್ ಆಗ್ಬೋದು, ಜೊತೆಗೆ ಗೂಗಲ್ ಕಂಪನಿಯ ಇಂಟರ್ನೆಟ್ ಚಟುವಟಿಕೆಗಳಾಗ್ಬೋದು, ಇವೆಲ್ಲವೂ ಕೂಡ ಹೊಡೆತ ಬೀಳುತ್ತೆ ಅನ್ನತಕ್ಕಂಥದ್ದು ಇರಾನ್ನ ಪ್ಲಾನ್ ಆಗಿದೆ. ಹಾಗಾಗಿ ಈಗ ಇರಾನ್ ಈ ರೀತಿಯಾಗಿ ಈ ಒಂದು ಇಂಟರ್ನೆಟ್ ಕೇಬಲ್ಗಳನ್ನ ಕಟ್ ಮಾಡದಂತೆ ನೋಡಿಕೊಳ್ಳುವಂತಹ ಉದ್ದೇಶದಿಂದಲೇ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈ ತಾತ್ಕಾಲಿಕ ಕದನ ವಿರಾಮವನ್ನು ಅನಿರ್ದಿಷ್ಟ ಅವಧಿಗೆ ವಿಸ್ತರಣೆಯನ್ನು ಮಾಡಿದ್ದಾರೆ. ಆ ಮೂಲಕವಾಗಿ ಇರಾನನ್ನು ಸ್ವಲ್ಪ ತಣ್ಣಗಾಗಿಸ್ತಕ್ಕಂತಹದ್ದು ಮತ್ತು ಅದರ ಆಕ್ರೋಶವನ್ನು ತಣ್ಣಗಾಗಿಸ್ತಕ್ಕಂಥ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾ ಇದ್ದಾರೆ. ಇದೇ ಇವತ್ತಿನ ನ್ಯೂಸ್ ಫಸ್ಟ್ ವಿಶೇಷ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.